ಅದೇನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಆಗೋದು ಅಂತ, ಹಂಗಾಗಿದೆ ನಮ್ಮ ಸರ್ಕಾರದವರು ತಗೊಂತಾರೆ ಡಿಸಿಷನ್ಸ್. ಈಗ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಮೊನ್ನೆ ನಡೆದಂತಹ RCB ಸೆಲೆಬ್ರೇಷನ್ ಇವೆಂಟಲ್ಲಿ 11 ಜನ ತೀರೋದ್ರು. ಸೊ ಅದಕ್ಕೆ ಮುಖ್ಯ ಕಾರಣರಾಗಿದ್ದವ್ರನ್ನ ಬಿಟ್ಬಿಟ್ಟು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ದು ಏನೂ ತಪ್ಪಿಲ್ಲ, ಬಿಕಾಸ್ ಅವರು ಫಸ್ಟೇ ರಿಜೆಕ್ಟ್ ಮಾಡಿದ್ದಾರೆ, ಪರ್ಮಿಷನ್ ಕೊಡಲ್ಲ ಅಂತ. ಸೊ ಅದು ಯಾಕೆ ರಿಜೆಕ್ಟ್ ಮಾಡಿದ್ರೆ ಏನು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ ಚೆಕ್ಔಟ್ ಮಾಡಿ. ಇವತ್ತೇ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗಿದೆ. ಎಂಥ ಸರ್ಕಾರ ಗುರು ಇದು, ತಪ್ಪು ಮಾಡೋರು ಯಾರು, ಶಿಕ್ಷೆ ಅನುಭವಿಸೋರು ಯಾರು. ಸೊ ನಗರ ಪೊಲೀಸ್ ಕಮಿಷನರ್ ಅವ್ರನ್ನ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಗೈಸ್, ಇದು ನಿಜವಾಗ್ಲೂ ಅನ್ಫೇರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೋ ಮಾಡಿ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗ್ತಿದೆ ಗೈಸ್, ಇದು ಫೇರೇ ಅಲ್ಲ. ಮಾಡೋದೆಲ್ಲ ಮಾಡಿ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತಾರಲ್ಲ ಗೈಸ್, ಮತ್ತೆ ಇನ್ನೇನಕ್ಕೆ ಅಲ್ಲಿ ಹೋಗಿ ಇವೆಂಟ್ ಮಾಡಬೇಕಿತ್ತು ಇವರು. ಇವೆಂಟ್ ಮಾಡಿದ್ರು, 11 ಜನ ಸತ್ತೋದ್ರು, ಹೀಗಾದ್ರೂ ಹೊಣೆ ಯಾರೂ ಇಲ್ಲ, ಕಮಿಷನರ್ ಮೇಲೆ ಹಾಕಿದ್ದಾರೆ. ಇಷ್ಟೇ ಗೈಸ್. ಅವ್ರು ತಪ್ಪಿಸ್ಕೊಬೇಕಂದ್ರೆ ಯಾರನ್ನ ಬೇಕಾದ್ರೂ ಬಲಿಪಶು ಮಾಡಕ್ ರೆಡಿ ಇರ್ತಾರೆ ನಮ್ಮ ಸರ್ಕಾರದವರು.